ರಾಜ್ಯ ಸರ್ಕಾರದ ದ್ವೇಷ ಭಾಷಣದ ಅಂಗೀಕಾರ ತುರ್ತು ಪರಿಸ್ಥಿತಿಗಿಂತಲೂ ಭಯಾನಕವಾಗಿದೆ. ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ದ್ವೇಷ ಭಾಷಣದ ಅಂಗೀಕಾರದ ವಿರುದ್ಧ ಬಸವ ಕಲ್ಯಾಣದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಪ್ರತಿಭಟನಾ ವೇಳೆ ಶಾಸಕ ಶರಣು ಸಲ್ಗಾರ್ ಈ ಹೇಳಿಕೆಯನ್ನ ನೀಡಿರುವಂತೆ ದ್ವೇಷ ಭಾಷಣದ ಮಸೂದೆ ಸಂವಿಧಾನದ ವಿರೋಧಿ ಮಸೂದೆಯಾಗಿದೆ. ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ತಾ ಇದೆ. ರಾಜ್ಯ ಸರ್ಕಾರದ ಧೋರಣೆಗಳ ಬಗ್ಗೆ ಧ್ವನಿ ಎತ್ತದಂತೆ ತಡೆ ಹಿಡಿಯುವ ಮಸೂದೆ ಇದಾಗಿದೆ. ಸರ್ಕಾರದ ವಿರುದ್ಧ ಮಾಧ್ಯಮದವರು ಸೇರಿ ಜನಸಾಮಾನ್ಯರ ಹಕ್ಕನ್ನ ಕಸಿದುಕೊಳ್ಳುವ ಪ್ರಯತ್ನ ಇದಾಗಿದೆ. ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂ ಯುವಕನ ಕೊಲೆ ನಡೆದರೂ ಕೂಡ ಯಾವೊಬ್ಬ ಕಾಂಗ್ರೆಸ್ ನಾಯಕ ಮಾತನಾಡ್ತಾ ಇಲ್ಲ. ರೈತರ ಹಾಗೂ ಬಡವರ ಸಮಸ್ಯೆಗಳ ಬಗ್ಗೆ ನಾವ್ಯಾರು ಮಾತನಾಡದಂತೆ ನಮ್ಮೆಲ್ಲರನ್ನ ಹತ್ತಿಕ್ಕುವ ಕೆಲಸ ಇಂದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ಬಾಂಗ್ಲಾದಲ್ಲಿ ಮುಸ್ಲಿಮರು ಹಿಂದೂ ಯುವಕರನ್ನ ಕೊಂದಿದ್ದಾರೆ. ಹಾಗಾಗಿ ಮುಸ್ಲಿಮರ ವಿರುದ್ಧ ಕಾಂಗ್ರೆಸ್ ಪಕ್ಷ ಮಾತನಾಡುವುದಿಲ್ಲ. ದ್ವೇಷ ಭಾಷಣದ ಮಸೂದೆ ರಾಜ್ಯಪಾಲರು ಸಹಿ ಹಾಕಬಾರದು ಅಂತ ಆಗ್ರಹಿಸಿದ್ರು. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು, ಜಾತ್ಯತೀತ ಜನತಾದಳದ ಎಲ್ಲ ಶಾಸಕರ ವಿರೋಧದ ಮಧ್ಯೆಯೂ ಕೂಡ ದ್ವೇಷ ಭಾಷಣ, ಹೇಟ್ ಸ್ಪೀಚ್ನ ಬಿಲ್ಲನ್ನು ಜಬರ್ದಸ್ತಿ ಪಾಸ್ ಮಾಡಿಕೊಂಡಿದ್ರ ವಿರುದ್ಧ ನಾವು ಇವತ್ತು ಬಸವ ಕಲ್ಯಾಣದ ಈ ನೆಲದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ, ಜನರಿಗೆ ನೋವಾದಾಗ, ಜನರು ತೊಂದರೆಯಲ್ಲಿದ್ದಾಗ, ಜನರಿಗೆ ಶೋಷಣೆ ಆದಾಗ ಆ ವ್ಯಕ್ತಿಯ ಕೊನೆ ಹೋರಾಟ ನೀವು ಕಿತ್ಕೊಂಬಂಥ ಕೆಲಸ ಈ ಬಿಲ್ನಿಂದ ತಾವು ಮಾಡ್ತಾ ಇದ್ದೀರಿ. ಇವತ್ತು ಈ ರಾಜ್ಯದ ಜನರು ಎಷ್ಟೋ ಜನ, ನಾನು 1975 ನಂತರ ನಾನು ಹುಟ್ಟಿದ್ದು, ನನಗೆ ಎಮರ್ಜೆನ್ಸಿಯ ಪರಿಕಲ್ಪನೆ ನನಗಿಲ್ಲ. ನಾನು ಓದಿರ್ಬೋದು, ನಾನು ತಿಳ್ಕೊಂಡಿರ್ಬೋದು, ಅವತ್ತಿನ ಎಮರ್ಜೆನ್ಸಿ ನಾನು ನೋಡಿಲ್ಲ. ನಮ್ಮ ಹಿರಿಯರು ಹೇಳ್ತಾರ, ಎಮರ್ಜೆನ್ಸಿ ಅಂದ್ರೆ ಇವತ್ತೆಷ್ಟೋ ಪತ್ರಕಾರಗಳು, ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿರು. ಆದರೆ ಇವತ್ತು ಈ ಬಿಲ್ ತರೋದ್ರ ಮುಖಾಂತರ ಆ ಎಮರ್ಜೆನ್ಸಿ ಮತ್ತೆ ನಮ್ಮೆಲ್ಲರಿಗೆ ನೆನಪಿಗೆ ಬರ್ತಾ ಇದೆ. ಆ ಎಮರ್ಜೆನ್ಸಿಗಿಂತ ಈ ಬಿಲ್ ಡೇಂಜರ್ ಇದೆ. ಇದು ಅವಾಗ 2 ವರ್ಷ ಜೈಲು, ಇದು 10 ವರ್ಷ, ಇದು ನಾನ್ ಬೇಲೇಬಲ್. ಹಾಗಾಗಿ ನಾನು ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡ್ತೇನೆ. ಏನು ಈ ನೀತಿಗೆಟ್ಟ ಸರ್ಕಾರ, ಕುಲಗೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ ಇಂಥ ಬಿಲ್ಲನ್ನು ಏನು ತಂದಿದೆಯಲ್ಲ, ದಯಮಾಡಿ ರಾಜ್ಯಪಾಲರೇ ಮುಲಾಜಿಲ್ದಂಗೆ ವಾಪಸ್ ಹಾಕ್ರಿ. ಮುಲಾಜಿಲ್ದಂಗೆ ಈ ಬಿಲ್ ವಾಪಸ್ ಕಳಿಸ್ರಿ. ಇವತ್ತು ಬಾಂಗ್ಲಾದೇಶದೊಳಗೆ ನಡೆದಂಥ ಘಟನೆ ಬರೀ ಭಾರತ ದೇಶದ 130 ಕೋಟಿ ಜನರಿಗೆ ನೋವಾಗಿಲ್ಲ, ಇಡೀ ಜಗತ್ತಿನ ಸಮಸ್ತ ಕೋಟಿ ಜನರ ಭಾವನೆಗೆ ಧಕ್ಕೆ ಆಗ್ತಕ್ಕಂಥ ಘಟನೆ ಅದು. ಇಂಥ ಘಟನೆ ಆದಾಗ ಒಬ್ಬ ಬಡ ವ್ಯಕ್ತಿ, ಒಬ್ಬ ಕೂಲಿ ಕಾರ್ಮಿಕ ಒಂದು ಗಾರ್ಮೆಂಟ್ಸ್ನಲ್ಲಿ ಮಾತಾಡ್ತಕ್ಕಂಥ ದೀಪು ಚಂದ್ರದಾಸ್ ಅಂತಕ್ಕಂಥವನಿಗೆ ರೋಡ್ ಮೇಲೆ ಹೇಳದ ತಂದು ನಾವು ಅಂಥದ್ದು ಯಾವಾಗ ನೋಡ್ತೀವಿ ಅಂದ್ರೆ ರೋಡ್ ಮೇಲೆ